ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನವರ ಹಾವಳಿ ಮುಂದುವರೆದಿದೆ. ಸರ್ಕಾರ ಎಚ್ಚರಿಕೆಯನ್ನ ನೀಡಿದ್ರೂ ಕೂಡ ಸಾಲ ಪಡೆದವರಿಗೆ ಒಂದಲ್ಲ ಒಂದು ರೀತಿ ತೊಂದರೆಯನ್ನ ಮೈಕ್ರೋ ಫೈನಾನ್ಸ್ನವರು ಕೊಡ್ತಾನೆ ಇದ್ದಾರೆ. ಹೀಗಾಗಿ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊರಡಿಸಲು ಮುಂದಾಗ್ತಾ ಇದ್ದು, ಈ ಬೆನ್ನಲ್ಲೇ ಇದೀಗ ಉತ್ತರ ಕನ್ನಡ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಮೈಕ್ರೋ ಫೈನಾನ್ಸ್ನವರ ಕಿರುಕುಳ ಜೊತೆಗೆ ಬಡ್ಡಿಕೋರರ ವಿರುದ್ಧ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಫೈನಾನ್ಸ್ ಮೀಟರ್ ಬಡ್ಡಿದಾರರ ಕಿರುಕುಳಕ್ಕೆ ಬೇಸತ್ತ ಜನ, ಸಾಲಕ್ಕೆ ಹೆದರಿ ಊರು ತೊರೆದ 20 ಕುಟುಂಬಗಳು. ಕಿರುಕುಳದಿಂದ ರಕ್ಷಣೆಗಾಗಿ ಸಿಎಂ ಶಾಸಕರಿಗೆ ಮನವಿ. ಮೀಟರ್ ಬಡ್ಡಿದಾರರ ವಿರುದ್ಧ ಸಮರಕ್ಕಿಳಿದ ಖಾಕಿ. ಒಂದೆಡೆ ಮೈಕ್ರೋ ಫೈನಾನ್ಸ್ ಮೀಟರ್ ಬಡ್ಡಿ ದಂಧೆಕೋರರ ಕಿರುಕುಳಕ್ಕೆ ಬೇಸತ್ತ ಜನ, ಮತ್ತೊಂದೆಡೆ ತಮ್ಮ ನೋವನ್ನು ಜನಪ್ರತಿನಿಧಿಗಳ ಮುಂದೆ ತೋಡಿಕೊಳ್ಳುತ್ತಿರುವ ಮಹಿಳೆಯರು. ಹೌದು, ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ, ದಾಂಡೇಲಿ, ಮುಂಡಗೋಡು ಭಾಗದ ನಗರದ್ದು. ಬಡತನ ಸಮಸ್ಯೆಗಳ ನಡುವೆ ಸಿಕ್ಕು ತೊಂದರೆಗೆ ಒಳಗಾಗಿ ಬದುಕು ಕಟ್ಟಿಕೊಳ್ಳಲು ಹೆಣಗಾಡುವ ಜನ ಮೈಕ್ರೋ ಫೈನಾನ್ಸ್ ಮೀಟರ್ ಬಡ್ಡಿಗಳಲ್ಲಿ ಸಾಲಕ್ಕೆ ಸಿಲುಕಿಕೊಳ್ಳುತ್ತಿದ್ದಾರೆ. ಖಾಲಿ ಚೆಕ್ಗೆ ಸಹಿ ಹಾಕಿ ದುಪ್ಪಟ್ಟು ಬಡ್ಡಿ ಕಟ್ಟಿ ಕೊನೆಗೆ ಅಸಲು ಕಟ್ಟಲಾಗದೆ ಮೀಟರ್ ಬಡ್ಡಿ ದಂಧೆಕೋರರ ಹಾಗೂ ಮೈಕ್ರೋ ಫೈನಾನ್ಸ್ದಾರರ ಅಂಕುಶಕ್ಕೆ ಸಿಲುಕಿ ಊರು ಬಿಡುತ್ತಿದ್ದಾರೆ. ಈಗಾಗಲೇ ಹಳಿಯಾಳ, ದಾಂಡೇಲಿ ಹಾಗೂ ಮುಂಡಗೋಡು ನಗರದಲ್ಲಿ 20 ಕುಟುಂಬಗಳು ಊರು ತೊರೆದಿವೆ. ನೊಂದ ಮಹಿಳೆಯೊಬ್ಬಳು ವಿಡಿಯೋ ಮಾಡಿ ತಮಗೆ ಸಹಾಯ ಮಾಡುವಂತೆ ಮುಖ್ಯಮಂತ್ರಿಗಳಿಗೆ ಅಂಗಲಾಚಿದ್ರೆ, ನೂರಾರು ಮಹಿಳೆಯರು ಮೀಟರ್ ಬಡ್ಡಿ ಫೈನಾನ್ಸ್ ಕಿರುಕುಳಕ್ಕೆ ಹಳಿಯಾಳದ ಶಾಸಕ ಆರ್.ವಿ. ದೇಶಪಾಂಡೆ ಅವರನ್ನ ಭೇಟಿಯಾಗಿ ನೋವು ತೋಡಿಕೊಂಡ್ರು. ಇನ್ನು ಜಿಲ್ಲೆಯ ಮೀಟರ್ ಬಡ್ಡಿ ದಂಧೆ ಹಾಗೂ ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ವರದಿ ಬಿತ್ತರವಾದ ನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ. ನಾರಾಯಣ್ ಇಲಾಖೆಯನ್ನು ಅಲರ್ಟ್ ಮಾಡಿದ್ದಾರೆ. ಮೀಟರ್ ಬಡ್ಡಿ ದಂಧೆ ಮಾಡುವ ಜನರ ಮನೆಗೆ ದಾಳಿ ಮಾಡಿ 250ಕ್ಕೂ ಹೆಚ್ಚು ಖಾಲಿ ಚೆಕ್ಗೆ ಸಹಿ ಹಾಕಿಸಿಕೊಂಡ ಸಾಲಗಾರರ ಚೆಕ್ ವಶಕ್ಕೆ ಪಡೆದಿದ್ದಾರೆ. ಇದಲ್ಲದೆ ಜಿಲ್ಲೆಯ ಎಲ್ಲಾ ಮೈಕ್ರೋ ಫೈನಾನ್ಸ್ ಕಚೇರಿಗೆ ತಮ್ಮ ಸಿಬ್ಬಂದಿಯನ್ನ ಕಳುಹಿಸಿ ಎಚ್ಚರಿಕೆ ನೀಡಿದ್ದು, ಸಾಲಗಾರರಿಗೆ ಕಿರುಕುಳ ನೀಡಿದ ಮೀಟರ್ ಬಡ್ಡಿದಾರರು ಮೈಕ್ರೋ ಫೈನಾನ್ಸ್ ಮಾಲೀಕರ 6 ಜನರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ದೂರು ನೀಡುವವರ ಹೆಸರನ್ನ ಗೌಪ್ಯವಾಗಿಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಟೋಟಲ್ 7 ಕೇಸು ನಮ್ಮ ಜಿಲ್ಲೆಯಲ್ಲಿ ನಾವು ಕಳೆದ 4 ತಿಂಗಳಲ್ಲಿ ಮಾಡಿದ್ದೀವಿ. ಅದರಲ್ಲಿ 3,94,000 ರೂಪಾಯಿ ದುಡ್ಡನ್ನು ನಾವು ರಿಕವರಿ ಮಾಡಿ 12 ಜನ ಅಕ್ಯೂಸ್ನ ನಾವು ಅರೆಸ್ಟ್ ಮಾಡಿದ್ವಿ. ಕಾರಣಾಂಚರಣೆ ಮಾಡಿ ಬರೀ ಮುಂಡಗೋಡಲ್ಲೇ 4 ಕೇಸನ್ನು ನಾವು ರಿಜಿಸ್ಟರ್ ಮಾಡಿದ್ವಿ. ಅದರಲ್ಲಿ ಒಂದು ಪ್ರಕರಣದಲ್ಲಿ ಒಬ್ಬರ ಮನೆಯಲ್ಲೇ ನಮಗೆ 200 ಚೆಕ್ ಒಂದು ಮನೆಯಲ್ಲಿ ಸಿಕ್ತು. ಅವನ್ನೆಲ್ಲರನ್ನೂ ಅರೆಸ್ಟ್ ಮಾಡಿದ್ದೀವಿ. ಪ್ರಕಾರ ಏನಂತ ಹೇಳಿದ್ರೆ, ಅವ್ರ ಮನೆಗಳಿಗೆ ಮೇಲೆ ಸರ್ಚ್ ಮಾಡಬೇಕಾದ್ರೆ ಕಂಪ್ಲೇಂಟ್ ಕೊಡೋರು ಬರಬೇಕು. ನಾವು ಜನಸ್ಪಂದನ ಅಂತ ಹೇಳಿ ನಾವು ಏನು ಆ್ಯಪ್ ಕೊಟ್ಟಿದ್ವಿ ಮತ್ತು ನಮ್ಮ ಮೊಬೈಲ್ ನಂಬರ್ ಎಲ್ಲ ಹಳ್ಳಿಗಳಲ್ಲಿ ಕೊಟ್ಟಿದ್ದಾರೆ. ತುಂಬ ಜನ ನನಗೆ ಕರೆ ಮಾಡಿದ್ದಾರೆ. ಕರೆ ಮಾಡಿ ನಮಗೆ ಈ ಬಡ್ಡಿ ತೊಗೊಂಡವರು ಈ ಥರ ನಮ್ಮ ಅಣ್ಣನಿಗೆ ಹೊಡೆದಿದ್ದಾರೆ, ನಮ್ಮ ಅಣ್ಣ ಊರು ಬಿಟ್ಟಿದ್ದಾನೆ, ಅದು ಸಿದ್ಧವಾಗಿದ್ರು ಅಂತ ನಮ್ಗೆ ಬಂದ ಮೇಲೆ ನಾವು ಇಮಿಡಿಯೇಟ್ಲಿ ಆ್ಯಕ್ಷನ್ ಮಾಡಿ ಅವ್ರನ್ನ ಸಾಲದ ಸೋಲದಿಂದ ಕಡಿಮೆ ಮಾಡಿದ್ವಿ. ಹಾಗಾಗಿ ಯಾರು ಊರು ಬಿಟ್ಟು ನಮ್ಮ ಜಿಲ್ಲೆಯಿಂದ ಹೋಗಿಲ್ಲ. ಸದ್ಯ ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಮೈಕ್ರೋ ಫೈನಾನ್ಸ್ ಮೀಟರ್ ಬಡ್ಡಿದಾರರ ವಿರುದ್ಧ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸರು ಕ್ರಮ ಕೈಗೊಂಡು ಪ್ರಕರಣ ದಾಖಲಿಸಿದ್ದಾರೆ. ನೊಂದವರ ಪರ ನ್ಯಾಯ ಕೊಡಿಸುವ ಭರವಸೆ ಕೊಟ್ಟಿದ್ದಾರೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.